ಡಬಲ್ ರೋಲ್ಸು ಮತ್ತು ಸೋಲೋ ನಾನೇನು ಅದನ್ನು ರೀಸೆಂಟಾಗೆ ಮಾಡ್ಕೊಂಡು ಬರ್ತಾರೆ ನಾನು ಈ ಒಂದು 4-5 ಮಂತ್ಸಿಂದ ಆ ಫೇಸ್ ತೊಗೊಂಡು ಬಂದಿರೋದು. ಅದಕ್ಕೆ ಮುಂಚೆ ನಾನು ಇನ್ನೂ ಅವ್ರ ಜೊತೆಗೆ ಮಾಡ್ತಿದ್ದೆ. ಈಗ ಸೋಲೋ ಮಾಡೋಣ ಈಗೀಗ ಅವಾಗೂ ಭಯ ಇತ್ತು ನನಗೆ, ಏನಾದರೂ ಎಡವಟ್ ಮಾಡಿಬಿಟ್ರೆ ಆ್ಯಂಡ್ ನನಗೆ ಕ್ಲಿಕ್ ಆಗಿಲ್ಲ ಅಂದರೆ ಅನ್ನು ನಾನು ಮಾಡ್ತೀನಿ ಅಂತ ಮಾಡಬಾರ್ದು, ವರ್ಕ್ ಆಗುತ್ತೆ ಅಂದರೆ ಮಾಡಬೇಕು. ಅದು ನಾನು ಕೆಲವ್ರು ಹೇಳ್ತಾರೆ ಕಂಟೆಂಟ್ಸ್ ಮಾಡ್ತಾ ಇರಬೇಕು, ವರ್ಕ್ ಆಗ್ತಾನೆ. ನಾನು ಆ ಫಿಲಾಸಫಿ ನನಗೆ ಅಪ್ಲೈ ಆಗಿಲ್ಲ. ನನಗೆ ಯೋಚನೆ ಮಾಡಿ ಮಾಡಬೇಕು. ಈಗ ಏನೋ ಒಂದು ಕಂಟೆಂಟ್ ಹಾಕೋದ್ಕಿಂತ ಯಾಕೆ ಹೆಂಗೆ ಅವೆಲ್ಲ ಯೋಚನೆ ಮಾಡಿ ಮಾಡಬೇಕು. ಏನೋ ಒಂದು ಮಾಡೋಕ್ಕೆ ನಾನೇ ಕಂಟೆಂಟೇ ಮಾಡಬೇಕು, ಏನು ಬೇಕಾದರೂ ಮಾಡ್ಬೋದಲ್ಲ. ಏನೋ ಒಂದು ಮಾಡೋಕ್ಕಾಗಲ್ಲ ಅಂದರೆ ಸುಮ್ಮನೆ ನಮಗೇನು ಆಡಿಯನ್ಸ್ ಒಂದು ಎಕ್ಸ್ಪೆಕ್ಟೇಷನಲ್ಲಿ ನಮ್ಮದು ರೀಲ್ಸ್, ಈಗ ಒಂದು ರೀಲ್ಸ್ ನೋಡಿ ನನ್ನ ಅಕೌಂಟ್ ಓಪನ್ ಮಾಡಿ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ನಾನು ಈಗ ಫಸ್ಟಲ್ಲೇ ನಾನು 1 ಸೆಕೆಂಡ್ 2 ಸೆಕೆಂಡ್ ಸ್ಟಾರ್ಟಿಂಗ್ 3-4 ಸೆಕೆಂಡ್ಸ್ ಎಲ್ಲ ನಾವು ಅವ್ರ ಒಂದು ಕಾನ್ಸಂಟ್ರೇಷನ್ ತಗೋಬೇಕು ನಾವು. ಸೊ ಕಾನ್ಸೆಪ್ಟ್ ಸ್ಟ್ರಾಂಗ್ ಆಗಿರ್ಬೇಕು. ಏನೋ ಒಂದು ಮಾಡಿದ್ರೆ ಆಗಲ್ಲ. ನಾನು ಏನೋ ಒಂದು ಮಾಡ್ತೀನಿ ಅನ್ನೋ ಮೈಂಡ್ಸೆಟಲ್ಲಿ ಇದ್ದೆ ಸ್ಟಾರ್ಟಿಂಗಲ್ಲಿ, ಏನೋ ಒಂದು ಮಾಡೋಣ. ಬಟ್ ಅದೇ ಹೇಳಿದ್ನಲ್ಲ, ಮಾಡ್ತಾ ಮಾಡ್ತಾ ಕಲಿತೀವಿ ಅಂತ. ಅದರಲ್ಲೂ ನಮ್ಮ ಅಣ್ಣ ತುಂಬ ಹೇಳ್ಕೊಟ್ಟಿದ್ದೀನಿ. ಈಗ ಒಂದು ಯಾವುದೋ ನನ್ನ ವಿಡಿಯೋ ಇಟ್ ಡಸಂಟ್ ವರ್ಕ್ಔಟ್, ಸೊ ಯಾಕೆ ಈಗ ಅದೇ ನೀನು ಸಿಂಪಲ್ ಸ್ಟೋರಿನ ಇನ್ನೊಬ್ರು ಸಿಂಪಲ್ ಆಗಿ ಮಾಡಿದ್ದಾರೆ, ಆದರೆ ನಿನ್ಗೂ ಅವ್ರಿಗೂ ಏನು ಡಿಫ್ರೆನ್ಸ್? ಅವ್ರದ್ದು ಯಾಕೆ ಚೆನ್ನಾಗಿ ಹೋಯ್ತು, ನಿಂಗೆ ಯಾಕೆ ಹೋಗಿಲ್ಲ? ಹಿಂಗೆ ತೋರಿಸಿ ಡಿಫ್ರೆನ್ಸ್ ಹೇಳ್ಕೊಟ್ಟಿದ್ದೆ ನಾನು. ನಿಂದು ಹೋಗಿ ನಾನು ನೋಡಲ್ಲ ಲೂಪ್ ಹೋಲ್ಸ್ ನೋಡು, ಏನೇನು ನಿನ್ನ ಪಾಸಿಬಿಲಿಟೀಸ್ ಇದ್ದು ನೀನು ಮಾಡಿಲ್ಲ ಅದನ್ನ ನೋಡ್ಕೊ. ಇಲ್ಲಿ ಏನೇನು ಮಾಡಿದಾರೆ ಚೇಂಜಸ್ ನೋಡ್ಕೊ, ನೀನು ಅದನ್ನು ಅಳವಡಿಸ್ಕೊ, ಕಲಿಯಿಂದ ಅವನು ಹೇಳ್ಕೊಟ್ಟು. ಆಮೇಲೆ ನಾನು ಅದು ಅಷ್ಟರವರೆಗೂ ನನಗೆ ಕಂಪ್ಯಾರಿಸನ್ ಹೋಗ್ತಿರ್ಲಿಲ್ಲ ನಾನು. ಕೆಲವು ಹೇಳ್ತಾರೆ ಕಂಪ್ಯಾರಿಸನ್ ಮಾಡಬಾರ್ದು, ನಮ್ಮದೇ ಒಂದು ಕಂಪ್ಯಾರಿಸನ್ ಮಾಡಿಲ್ಲ ಅಂದರೆ ನಮಗೆ ನಮ್ಮ ಮಿಸ್ಟೇಕ್ಸ್ ಗೊತ್ತಾಗಲ್ಲ, ನಮಗೆ ನಾವು ಮಾಡಿದ್ದೇ ಸರಿಯಾಗಿರುತ್ತೆ. ಬಟ್ ನಾನು ಕಂಪ್ಯಾರಿಸನ್ನ ಕಾಂಪಿಟೇಷನ್ ವೈಸಿಗೆ ಬಂದರೆ ನೀನು ಅಷ್ಟು ಕಂಪ್ಯಾರಿಸನ್ ತೊಗೊಬೇಡ. ಯು ಆರ್ ಡಿಫ್ರೆಂಟ್, he is different, he or she could be different. ನಿಂದು ಯಾವಾಗ ಬೇಕಾದರೂ ರೀಚ್ ಆಗ್ಬೋದು, ಆಗದೆ ಇರ್ಬೋದು. ನೀನು ಬೇರೆ, ಅವ್ರು ಬೇರೆ. ಕಾಂಪಿಟೇಷನ್ ವೈಸ್ ಬಂದರೆ ನೀನು ಕಂಪ್ಯಾರಿಸನ್ ತೊಗೊಬೇಡ. ಬಟ್ ಎಫರ್ಟ್ ಹಾಕೋ ವೈಸ್ ಬಂದರೆ, ಕೆಲಸ ಮಾಡೋ ವಿಚಾರದ ಕಂಪ್ಯಾರಿಸನ್ ತೊಗೊಂಡ್ರೆ ನಮಗೆ ನಾವು ಮಾಡೋ ಮಿಸ್ಟೇಕ್ಸ್ ಏನು ಅಂತ ಗೊತ್ತಾಗೋದು. ಸೊ ನಾನು ಕಂಪ್ಯಾರಿಸನ್ಸ್ ತೊಗೊತೀನಿ, ವೀಕ್ಲಿ ತೊಗೊಂಡಿನಿ. ಯಾಕೆ ನಾನು ನಾಳೆ ಒಂದು ಸ್ಕ್ರಿಪ್ಟ್ ಬರಿತೀನಿ ಅಂದರೆ ನಾನು ಕಂಪ್ಯಾರಿಸನ್ಸ್ ತೊಗೊತೀನಿ. ಕೆಲವೊಂದ್ಸರಿ ಬರ್ದಿರೋ ಸ್ಕ್ರಿಪ್ಟ್ನೇ ಯೋಚನೆ ಮಾಡ್ತೀನಿ, ಇದನ್ನ ನಾನು ಮಾಡಬೇಕಾ, ಇದರಲ್ಲಿ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಏನು ಡಿಫ್ರೆನ್ಸ್ ಇದೆ. ಕೆಲವೊಂದ್ಸರಿ ನಮ್ಮ ಸ್ಕ್ರಿಪ್ಟ್ ಚೂಸ್ ಮಾಡೋದೇ ತುಂಬ ಕಷ್ಟ ಆಗ್ಬಿಡುತ್ತೆ. ಏನೇ ನಾವು ಬದಲಾಯಿಸಿದ್ರು ಎಲ್ಲೋ ಒಂದು ಕಡೆ ನಮಗನ್ಸುತ್ತೆ, ನಮಗೆ ಸ್ಕ್ರಿಪ್ಟ್ ಬರ್ದಿ ಅದು ಯೋಚನೆ ಮಾಡಿ ನಮಗೆ ಗೊತ್ತಾಗ್ತಾ ಇರುತ್ತೆ ಇದು ಸಿಮಿಲರ್ ಇದೆ ಅಂತ. ಆದರೆ ನೋಡೋ ಕಣ್ಣಿಗೆ ಗೊತ್ತಾಗಲ್ಲ, ಅದನ್ನ ಹೇಳೋಕ್ಕಾಗಲ್ಲ. ಈಗಂತೂ ಎಸ್ಟಿಮೇಷನ್ ಎಲ್ಲರೂ ಮಾಡ್ತಾರೆ ಇದು ಸಿಮಿಲರ್ ಇದೆ ಅಂತ. ಸೊ ನಾವು ಅವ್ರು ಯಾರೇನು ದಡ್ರಲ್ಲ, ಈಗ ಆಡಿಯನ್ಸ್ ಕೂಡ ಅಷ್ಟೇ ಮಾಸ್ಟರ್ ಮೈಂಡ್. ಎಲ್ರಿಗೂ ಗೊತ್ತು ಇವತ್ತು. ಇನ್ನು ನಾವು ಬೇರೆಯವರಿಂದ ಕಲಿಯೋದು ಜಾಸ್ತಿ ಇದೆ, ನಮಗೇನು ಗೊತ್ತಿಲ್ಲ. ಸೊ ನಾವು ಎಸ್ಟಿಮೇಟ್ ಮಾಡೋದನ್ನ, ಕಂಪ್ಯಾರಿಸನ್ಸಿಂದ ಮಿಸ್ಟೇಕ್ಸ್ ಹುಡ್ಕೊಂಡು ಅದರಿಂದ ಇಂಪ್ರೂವ್ ಮಾಡ್ಕೊಳ್ಳೋದನ್ನ ಬೇಗ ಕಲಿಬೇಕು.